ನಟ ನಟಿಯರು ಸಹ ಅಂತಿಮ ದರ್ಶನ ಪಡೀತಾ ಇದ್ದಾರೆ. ಹಾಗೆ ಶರಣು ಸರ್ ನಮ್ಮೊಟ್ಟಿಗೆ ಇದ್ದಾರೆ, ಅವರು ಸಹ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ದ್ವಾರಕೀಶ್ ಸರ್ ಅವ್ರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಸರ್, ನಮಸ್ತೆ ಸರ್. ದರ್ಶನಕ್ಕೆ ಬಂದಿದ್ದೀರಾ ಸರ್. ನಿಮ್ಮ ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು ಸರ್? ಅವರ ಜೊತೆ ಕಳೆದ ನೆನಪುಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಇದೆ ಮೇಡಮ್. ಅವ್ರ ಜೊತೆಯಲ್ಲಿ ಕಳೆದಂಥ ಅಷ್ಟು ಕ್ಷಣಗಳಿದೆಯಲ್ಲ, ಅದು ಒಂದು ಕ್ಲಾಸ್ ರೂಮ್ ಥರ. ಅದು ಅಷ್ಟು ಕಲಿಯುವಂಥದ್ದು ಇರ್ತಿತ್ತು ನಮಗೆ. ಅವ್ರ ಒಂದೊಂದು ಅನುಭವದ ಮಾತುಗಳಿತ್ತು ಗೊತ್ತಾ. ಇವತ್ತು ನಾವು ಬರೆದಿಟ್ಕೋಬೇಕ್ರಿ, ಅಷ್ಟು ಅವ್ರ ಘಟನೆಗಳು. ಹೌದಲ್ವಾ, ಓ ಇವ್ರಿಗಾಗಿದೆಯಾ, ಇದು ಇವ್ರಿಗೂ ಆಗಿದೆಯಾ ಅಂತ ಅನ್ನೋದಂಥದ್ದು ಇದೆ ಗೊತ್ತಾ. ಆ ಥರದ್ದು ಒಂದಿಷ್ಟು ನೆನಪಿನ ಬುತ್ತಿ, ಅದಷ್ಟು ಎಕ್ಸ್ಪೀರಿಯನ್ಸ್ ಅವ್ರದ್ದು. ಅವ್ರು ಒಂದೊಂದೇ ಸಿನಿಮಾ ಘಟನೆಗಳನ್ನು, ಸಿನಿಮಾಗಳಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ಗಳನ್ನ ಅವ್ರು ಹಂಚ್ಕೊಳ್ತಾ ಹೋಗ್ತಾಯಿದ್ರು. ಏನೇನು ನೋಡಿದಾರೆ ಅವರು ಅನಿಸುತ್ತೆ. ನಾವು ಅವರ ಒಂದು ಮುಖ ಅಷ್ಟೇ ನೋಡಿದ್ದೀವಿ, ಅವರ ಸಿನಿಮಾದ ಮೇಲಿಂದ ಆಗಿರ್ಬೋದು ಅಥವಾ ಅವ್ರ ನಟನಾಗಿರ್ಬೋದು. ಆದರೆ ಒಬ್ಬ ನಿರ್ಮಾಪಕರಾಗಿ, ಮತ್ತು ಯಾಕಂದರೆ ನಾನು ಒಬ್ಬ ನಿರ್ಮಾಪಕ, ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಘಟನೆ ನೋಡಿದ್ರೆ ನಾವು ಏನೂ ನೋಡಿಲ್ಲ ರೀ, ಅಷ್ಟು ನೋಡಿ ಹೋಗಿದ್ದಾರೆ. ಇವತ್ತು ಒಂದು ಜನ್ರೇಷನನ್ನು ಪ್ರತಿನಿಧಿಸುವಂಥ ಒಂದು ಕೊಂಡಿ ಇವತ್ತು. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲದಿಂದ ಏನೂ ಟೆಕ್ನಿಕಲಿ ಅಷ್ಟು ಇನ್ನೂ ಮುಂದುವರೆದೇ ಇರಲಿಲ್ಲ. ಆಗಿನ ಕಾಲದಿಂದನೂ ಕೂಡ ಇಲ್ಲಿ ತನಕ, ಡಿಜಿಟಲ್ ಯುಗದ ತನಕ ಇವತ್ತು ನಿರಂತರವಾಗಿ ಸಕ್ರಿಯವಾಗಿರುವಂಥದ್ದು ಇದೆ ಗೊತ್ತಾ. ಅದಕ್ಕೆ ಅವರು ಲೆಜೆಂಡ್ಸ್ ಅಷ್ಟೇ ಸರ್. ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಯಲ್ಲೂ ಮಾಡಿದ್ದಾರೆ, 100ಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಸರ್. ನಿಮಗೆ ಏನಾದರೂ ಸ್ಫೂರ್ತಿ ಸಿಗ್ತಿತ್ತಾ ಅವ್ರಿಗೆ? ಯಾವ ರೀತಿ ಅಲ್ವಾ ಮೇಡಮ್, ಯಾಕಂದರೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗ ಈ ಕಡೆ ಒಂದು ಸಲ ತಿರುಗಿ ನೋಡೋ ಹಾಗೆ ಮಾಡಿದಂಥ ಮಹನೀಯರವರು. ಯಾವುದೇ ಥರದ, ಯಾಕಂದರೆ ನಾವೇನಾದ್ರು ಅಂದ್ಕೊಂಡಿರ್ತೀವಲ್ಲ ಇದು ಚೌಕಟ್ಟು ಅಂತ, ಇದೆಲ್ಲ ಚೌಕಟ್ಟು ಇನ್ನೂ ಇದೆ ಅಂತ ಅನ್ನೋದನ್ನು ತೋರಿಸಿದಂಥವ್ರು. ಆಗಿನ ಕಾಲದಲ್ಲೇ ಕನ್ನಡ ಚಿತ್ರ, ಫಸ್ಟು ಕನ್ನಡ ಚಿತ್ರ ಇಡೀ ಸಿನಿಮಾ ಹೊರದೇಶದಲ್ಲಿ ಶೂಟ್ ಮಾಡೋವಂಥದ್ದು. ಸಿಂಗಾಪುರದಲ್ಲಿ ರಾಜಕುಳ್ಳ ಆಗಿರ್ಬೋದು, ಆಫ್ರಿಕಾದಲ್ಲಿ ಶೀಲಾ ಆಗಿರ್ಬೋದು. ಸೊ ಇವೆಲ್ಲ ನಮ್ಗೆ ಉದಾಹರಣೆ ನೋಡಿ. ಸೊ ಇದೇ ಅಲ್ಲಿ ತನಕನೂ ಇದಿಷ್ಟೇ ಅಲ್ಲ, ವಿಸ್ತೀರ್ಣ ಇನ್ನೂ ಬ್ರಾಡ್ ಆಗಿದೆ ಅಂತ ಅನ್ನೋವಂಥದ್ದನ್ನ ತೋರಿಸಿರೋವಂಥದ್ದು. ಸೊ ಅವ್ರ ಎಕ್ಸ್ಪೀರಿಯೆನ್ಸು ಯಾವತ್ತೂ ನಮಗೆ ಮಾರ್ಗದರ್ಶನ. ಸರ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ದ್ವಾರಕೀಶ್ ಅಣ್ಣ ಇವತ್ತು ಅವರು ಬಿಟ್ಟು ಹೋದಂಥ, ನಮಗೆ ಕೊಟ್ಟು ಹೋದಂಥ ಆಸ್ತಿ ಏನು ಗೊತ್ತಾ? ಅವರ ಸಿನಿಮಾಗಳು, ಮತ್ತು ಅವರು ಸಿನಿಮಾಗಳಲ್ಲಿ ತೊಗೊಂಡಂಥ ನಿರ್ಧಾರಗಳು. ಒಂದಿಷ್ಟು ಗಟ್ಟಿತನದ ನಿರ್ಧಾರಗಳಿದೆ ಗೊತ್ತಾ ಇವತ್ತು. ಯಾಕಂದರೆ ಅವ್ರ ಗ್ರಾಫನ್ನು ಕೂಡ ಏನು ಹಿಂಗೇ ಇಲ್ಲ, ಎಷ್ಟು ಹಿಂಗೆ ಎಷ್ಟು ನೋಡಿಕೊಂಡು ಹೋಗಿದ್ದಾರೆ. ಎಲ್ಲೇ ಯಾವುದೇ ಸಲ ಕೆಳಗೆ ಬಿದ್ದರೂ ಕೂಡ ಮತ್ತೆ ಮೇಲೆ ಎದ್ದೇಳ್ಬೋದು ಅಂತ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು. ಅವರ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ಅದು ಯಾವತ್ತೂ ನಮ್ಮ ಜೊತೆಯಲ್ಲಿರುತ್ತೆ. ಅವರು ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ದಿರ್ಬೋದು, ಆದರೂ ಕೂಡ ದ್ವಾರಕೀಶ್ ಅಣ್ಣ ಯಾವತ್ತೂ ನಮ್ಮಗಳ ಹೃದಯದಲ್ಲಿ, ನಮ್ಮ ಇಡೀ ಕನ್ನಡಿಗರ ಹೃದಯದಲ್ಲಿ ಅಮರ. ಸರ್, ಅವರೊಟ್ಟಿಗೆ ನೀವು ಸಿನಿಮಾ ಮಾಡಿದ್ದೀರಲ್ಲ ಮೇಡಮ್? ಮಾಡಿದ್ದೀನಿ. ಆ ಅನುಭವನೂ ಅವ್ರ ಜೊತೆಲಿ ಸಿನಿಮಾ ಮಾಡಿದಂಥದ್ದು, ಅವ್ರ ಜೊತೆಲಿ ಆ್ಯಕ್ಟ್ ಮಾಡೋದು, ನನ್ನ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟ್ ಮಾಡಿದಂಥ ಒಂದು ಅನುಭವ ಇದೆ ಗೊತ್ತಾ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನಮಗೆ ಭಯ, ಅವರಲ್ಲಿ ಒಂದಿಷ್ಟು ಕಲ್ತ್ಕೊಂಡಿದ್ದೀನಿ ನಾನು. ಆಮೇಲೆ ಹೋಮ್ವರ್ಕ್ ಮಾಡೋದಿದೆ ಗೊತ್ತಾ ಒಂದು ಪಾತ್ರದ ಬಗ್ಗೆ. ನಾನು ಅವ್ರು ನೋಡಲಾರ್ದೇನೂ ಇಲ್ಲ ರೀ, ಅಂಥದ್ದು ಕೂಡ ಒಂದು ಪಾತ್ರ ಅಂತದಂಗೆ ಡೈಲಾಗ್ ತೊಗೊಂಡು ಒಂದು ಇಟ್ಕೊಂಡು ಇದನ್ನು ಹಿಂಗೆ ಮಾಡೋದ ಅಂತ. ಇವತ್ತು ನಾವೇನೂ ಅಲ್ಲ ಅವ್ರ ಮುಂದೆ. ಅಂಥ ಒಂದು ಲೆಜೆಂಡೇ ಅಷ್ಟು ಒಂದು ಹೋಮ್ವರ್ಕ್ ಮಾಡ್ತಾರೆ ಅಂದರೆ ಒಂದು ಪಾತ್ರದ ಮೇಲೆ, ನಾವು ಏನಪ್ಪ ಅಂತ ಅನಿಸುತ್ತೆ. ಸೊ ಈ ಥರದ ಅನುಭವ ತುಂಬ ಇದೆ ನಮಗೆ. ಸರ್, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಂದರೆ ದೊಡ್ಡ ಕಲಾವಿದರ ಜೊತೆನೂ ಮಾಡಿದ್ದಾರೆ, ನಿಮ್ಮ ಜೊತೆನೂ ಮಾಡಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ದ್ವಾರಕೀಶ್ ಅಣ್ಣ, ನೀವು ಯಾವತ್ತೂ ನಮ್ಮ ಜೊತೇಲಿ ಇರ್ತೀರಿ. ನೀವು ನಮಗೆ ತೋರಿಸ್ಕೊಟ್ಟಂಥ ಒಂದು ಮಾರ್ಗ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿ. ಇದು ನಮ್ಮ ಹೆಗಲ ಮೇಲೆ ಇದೆ. ನಿಮ್ಮ ಸಾಧನೆಗೆ, ನಿಮ್ಮ ಮಾರ್ಗದರ್ಶನವನ್ನು ಗೌರವಿಸುವಂಥ, ಮತ್ತು ಅದನ್ನಿನ್ನೂ ಎತ್ತರಕ್ಕೆ ತೊಗೊಂಡೋಗುವಂಥ ಕೆಲಸ ನಮ್ಮ ಮೇಲಿದೆ ಅಂತ ಹೇಳ್ತಾ, ನೀವು ಯಾವತ್ತೂ ನಮ್ಮ ಜೊತೆಲಿರ್ತೀರಿ. ನಿಮ್ಮ ಸಿನಿಮಾಗಳು ನಮ್ಮ ಜೊತೆಲಿರುತ್ತೆ. ನಿಮ್ಮ ಸಿನಿಮಾಗಳ ನಿಮ್ಮ ಒಂದೊಂದು ಸಿನಿಮಾಗಳೂ ಕೂಡ ನಮಗೊಂದೊಂದು ಪಠ್ಯಪುಸ್ತಕದಂಗೆ. ಸೊ ಅದನ್ನು ತಿರುಗಾಕಿದ್ರೆ ನಮ್ಗೆ ಅದರ ಆನ್ಸರ್ಸ್ ಸಿಕ್ಬಿಡುತ್ತೆ.
ಸೊ ಹಾಗಾಗಿ ನೀವು ಯಾವತ್ತೂ ನಮ್ಮ ಜೊತೆಯಲ್ಲಿದ್ದೀರಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶರಣ್ ಸರ್ ಅವರ ಮಾತುಗಳಾಗಿದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ, BTV ನ್ಯೂಸ್, ಬೆಂಗಳೂರು.